ಡಿಕೆ ಶಿವಕುಮಾರ್ ಅವರು ಅಚ್ಚರಿ ಎಂಬಂತೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ರು. ಈಗ ಎಂಬಿ ಪಾಟೀಲ್ ಅವರನ್ನು ಕೂಡ ಭೇಟಿಯಾಗಿರೋದು ಲೇಟೆಸ್ಟ್ ಅಪ್ಡೇಟ್. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರೇ ಈಗ ಹೇಳಿದ್ದಾರೆ. ಭೇಟಿ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಹೇಳಿರೋ ಮಾತಿದು. ಒಂದು ಮದುವೆಗೆ ಹೋಗಿದ್ದಾಗ ಡಿಕೆ ಶಿವಕುಮಾರ್ ಅವರು ಸಿಕ್ಕಿದ್ರು, ಭೇಟಿಯಾಗಿದ್ವಿ. 15 ನಿಮಿಷಕ್ಕೂ ಹೆಚ್ಚು ಕಾಲ ಪ್ರತ್ಯೇಕವಾಗಿ ನಾವು ಮಾತುಕತೆಯನ್ನು ಮಾಡಿದ್ವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷದ ಹಂತದಲ್ಲೂ ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪ್ರಸ್ತುತ ಇದೆ. ಸತೀಶ್ ಜಾರಕಿಹೊಳಿ ಅವರು ನಾನಾಗಬೇಕು ಅನ್ನುವಂತ ವಿಚಾರ ಆಲ್ರೆಡಿ ಹೇಳಿದ್ದಾರೆ. ನಿನ್ನೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ನಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾಹಿತಿ. ಅದು ಭೇಟಿಯಾದ ಸಂದರ್ಭಗಳು ಅಲ್ಲ, ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಅದು ನಾವು ಮದುವೆ ಹೋಗಿದ್ವಿ, ಅವ್ರ ಮದುವೆ, ಅವ್ರಿಗೂ ಆಪ್ರಿಗೆ ನಮ್ಗೂ ಆಪ್ತರ. ಒಂದ್ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ ಜೊತೆ ಊಟ ಕೂತಿದ್ರು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡಬಹುದು. ಏನ್ ಸರ್, ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್, ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್, ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ. ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬರಲ್ಲ, ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ ಬೆಂಬಲ ಪ್ರಶ್ನೆ ಬರಲ್ಲ. ಯಾಕಂದ್ರೆ ಸರ್, ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಒಂದು ಪವರ್ ಸೆಂಟರ್ ಇದ್ದಂಗೆ ಸೇರ್ಪಡೆ ಆಗಿದ್ದು ಯಾಕೋ ಒಂದಾದ್ರು ಮುನ್ಸೂಚನೆ ತರ ಇದೆ ಅಲ್ಲ ಸರ್? ಇಲ್ಲ, ಮಾಲೂರು ಕ್ಷೇತ್ರದ ಅವರು ನಮ್ಮ ಸಂಘಟನೆ ಗುರುಸ್ಕೊಂಡಿರೋ, ಅವ್ರು ಮತ್ತೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ಇದ್ರು ಅಷ್ಟೇ. ಅದೇನು ಮುಂಚೆ ಅವ್ರ ಜೊತೆ ಇದ್ರು, ಅವರು MLA ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ತಗೊಂಡ ಪ್ರಯತ್ನ ಮಾಡಿದ್ರು ಅಷ್ಟೇ. ನಿಮ್ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದೆಲ್ಲ ಸರ್? ನಾವು ನಮ್ಮ ಸಂಘಟನೆಯಲ್ಲಿ ಇವತ್ತಿನ ಕೆಲಸ ಮಾಡ್ತಾರೆ. ಹೀಗಾಗಿ ಶಾಸಕರು ಅವ್ರನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅಚ್ಚರಿ ಎಂಬಂತೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ರು. ಈಗ ಎಂಬಿ ಪಾಟೀಲ್ ಅವರನ್ನು ಕೂಡ ಭೇಟಿಯಾಗಿರೋದು ಲೇಟೆಸ್ಟ್ ಅಪ್ಡೇಟ್. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರೇ ಈಗ ಹೇಳಿದ್ದಾರೆ. ಭೇಟಿ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಹೇಳಿರೋ ಮಾತಿದು. ಒಂದು ಮದುವೆಗೆ ಹೋಗಿದ್ದಾಗ ಡಿಕೆ ಶಿವಕುಮಾರ್ ಅವರು ಸಿಕ್ಕಿದ್ರು, ಭೇಟಿಯಾಗಿದ್ವಿ. 15 ನಿಮಿಷಕ್ಕೂ ಹೆಚ್ಚು ಕಾಲ ಪ್ರತ್ಯೇಕವಾಗಿ ನಾವು ಮಾತುಕತೆಯನ್ನು ಮಾಡಿದ್ವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷದ ಹಂತದಲ್ಲೂ ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪ್ರಸ್ತುತ ಇದೆ. ಸತೀಶ್ ಜಾರಕಿಹೊಳಿ ಅವರು ನಾನಾಗಬೇಕು ಅನ್ನುವಂತ ವಿಚಾರ ಆಲ್ರೆಡಿ ಹೇಳಿದ್ದಾರೆ. ಸರ್, ನಿನ್ನೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ನಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾಹಿತಿ. ಅದು ಭೇಟಿಯಾದ ಸಂದರ್ಭಗಳು ಅಲ್ಲ, ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಅದು ನಾವು ಮದುವೆ ಹೋಗಿದ್ವಿ, ಅವ್ರ ಮದುವೆ, ಅವ್ರಿಗೂ ಆಪ್ರಿಗೆ ನಮ್ಗೂ ಆಪ್ತರ. ಒಂದ್ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ ಜೊತೆ ಊಟ ಕೂತಿದ್ರು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡಬಹುದು. ಏನ್ ಸರ್, ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್, ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್, ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ. ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ. ಬಂದಾಗ ನೋಡೋಣ. ಅದು ಇನ್ನು
ಪಕ್ಷದ ಹಂತದಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರ ಸರ್ ಅವರು? ಇಲ್ಲ ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬಲ್ಲ. ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ ಬೆಂಬಲ ಪ್ರಶ್ನೆ ಬರೋದು. ಯಾಕಂದ್ರೆ ಸರ್ ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಒಂದು ರೀತಿ ಪವರ್ ಸೆಂಟರ್ ಇದ್ದಂಗೆ. ಮಾಲೂರು ಅವ್ರು ಸೇರ್ಪಡೆ ಆಗಿದ್ದು ಯಾಕೋ ಒಂದಾದ್ರು ಮುನ್ಸೂಚನೆ ಅನ್ನೋ ತರ ಇದೆ ಅಲ್ಲ ಸರ್? ಇಲ್ಲ ಮಾಲೂರು ಕ್ಷೇತ್ರದ ಬಂದು ಅವರು ನಮ್ಮ ಸಂಘಟನೆ ಜೊತೆ ಗುರುಸ್ಕೊಂಡಿರೋ ಅವ್ರು ಮತ್ತೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ತಗೊಂಡ್ರು ಅಷ್ಟೇ. ಅದೇನು ಮುಂಚೆ ಅವ್ರ ಜೊತೆ ಇದ್ರು, ಅವರು MLA ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ತಗೊಂಡ ಪ್ರಯತ್ನ ಮಾಡಿದ್ರು ಅಷ್ಟೇ. ನಿಮ್ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದಾರಲ್ಲ ಸರ್? ನಾವು ನಮ್ಮ ಸಂಘಟನೆಯಲ್ಲಿ ಇವತ್ತಿನ ಕೆಲಸ ಮಾಡ್ತಾರೆ. ಹೀಗಾಗಿ ಶಾಸಕರು ಅವ್ರನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಏನು ಚರ್ಚೆ ಆಗಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷದ ಹಂತದಲ್ಲೂ ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪ್ರಸ್ತುತ ಇದೆ. ಸತೀಶ್ ಜಾರಕಿಹೊಳಿ ಅವರು ನಾನಾಗಬೇಕು ಅನ್ನುವಂತ ವಿಚಾರ ಆಲ್ರೆಡಿ ಹೇಳಿದ್ದಾರೆ. ಮದುವೆ ಅದು ಸರ್ ನಿನ್ನೆ ಪ್ರಮುಖವಾಗಿ DK ಶಿವಕುಮಾರ್ ಅವರು ನಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾಹಿತಿ. ಅದು ಭೇಟಿಯಾದ ಸಂದರ್ಭಗಳು ಅಲ್ಲ. ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಅದು ನಾವು ಮದುವೆ ಹೋಗಿದ್ದೆ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ. ಒಂದ್ ಸಂದರ್ಭದಲ್ಲಿ ಭೇಟಿಯಾದ್ವಿ. ಅವರು ಕೂಡ ನಮ್ ಜೊತೆ ಊಟ ಕೂತಿದ್ರು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು. ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡೋದು. ಹೌದಾ, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡಬಹುದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗೋಸ್ಕರ ಅಲ್ಲ. ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೂ ಚರ್ಚೆ ಆಗಿಲ್ಲ. ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಹಂತದಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರ ಸರ್ ಅವರು? ಇಲ್ಲ ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬಲ್ಲ. ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ ಬೆಂಬಲ ಪ್ರಶ್ನೆ ಬರೋದು. ಯಾಕಂದ್ರೆ ಸರ್ ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಒಂದು ರೀತಿ ಪವರ್ ಸೆಂಟರ್ ಇದ್ದಂಗೆ. ಮಾಲೂರು ಅವ್ರು ಸೇರ್ಪಡೆ ಆಗಿದ್ದು ಯಾಕೋ ಒಂದಾದ್ರು ಮುನ್ಸೂಚನೆ ಅನ್ನೋ ತರ ಇದೆ ಅಲ್ಲ ಸರ್? ಇಲ್ಲ ಮಾಲೂರು ಕ್ಷೇತ್ರದ ಬಂದು ಅವರು ನಮ್ಮ ಸಂಘಟನೆ ಜೊತೆ ಗುರುಸ್ಕೊಂಡಿರೋ ಅವ್ರು ಮತ್ತೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ತಗೊಂಡ್ರು ಅಷ್ಟೇ. ಅದೇನು ಮುಂಚೆ ಅವ್ರ ಜೊತೆ ಇದ್ರು, ಅವರು MLA ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ತಗೊಂಡ ಪ್ರಯತ್ನ ಮಾಡಿದ್ರು ಅಷ್ಟೇ. ನಿಮ್ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದಾರಲ್ಲ ಸರ್? ನಾವು ನಮ್ಮ ಸಂಘಟನೆಯಲ್ಲಿ ಇವತ್ತಿನ ಕೆಲಸ ಮಾಡ್ತಾರೆ. ಹೀಗಾಗಿ ಶಾಸಕರು ಅವ್ರನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ದಾರೆ.